ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಭಾರತದ ಜನಪ್ರಿಯ ಕಾರ್ಯಕ್ರಮದಲ್ಲೊಂದು. ಅದರಲ್ಲಿ ದುಸ್ರಾ ಮಾತಿಲ್ಲ. ನಿಜ. ಈ ಕಾರ್ಯಕ್ರಮದ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಅಸಮಾಧಾನ, ಅಸಹನೆಯ ಅಲೆ ಮೊದಲಿಂದ ಇದ್ದೇ ಇದೆ. ಆದ್ರೂ ಕೂಡ ಬಹುದೊಡ್ಡ ವರ್ಗ ಈ ಕಾರ್ಯಕ್ರಮವನ್ನ ನೋಡುತ್ತಲೇ ಬೈಯುತ್ತಲೇ ನೋಡ್ತಾರೆ. ಇಂಥ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕನಸನ್ನ ಹಲವರು ಕಾಣ್ತಾರೆ. ಕೆಲವರು ಈ ಕನಸನ್ನ ನನಸು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಇವರಿಗೆ ವಾಸ್ತವದ ಅರಿವು ಆಗುವುದು ಆ ಮನೆಯೊಳಗೆ ಹೋದ ನಂತರವಷ್ಟೇ. ಯಾಕಂದ್ರೆ ಬಿಗ್ ಬಾಸ್ ನೋಡಲು ವರ್ಣರಂಜಿತ. ಆದ್ರೆ ಅಲ್ಲಿ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳ ನಡುವೆ ಸಂಘರ್ಷ ನಡೆಯುತ್ತೆ. ಕಾಲು ಕೆರ್ಕೊಂಡೇ ಜಗಳಕ್ಕೆ ಬರುವವರ ಸಂಖ್ಯೆ ಈ ಮನೆಯಲ್ಲಿ ಹೆಚ್ಚಿರುತ್ತೆ. ಮೃದು ಸ್ವಭಾವದರಾಗಿದ್ದಾರೆ, ಶಾಂತಿ ಪ್ರಿಯವರಾಗಿದ್ದಾರೆ, ಮಾನಸಿಕ ನೆಮ್ಮದಿ ಮುಖ್ಯ ಎಂದುಕೊಂಡವರಿಗೆ ಈ ಕಾರ್ಯಕ್ರಮ ಕಬ್ಬಿಣದ ಕಡಲೆ. ಮನೆಯಲ್ಲಿ ನಡೆಯುವ ರಂಪ ರಾಮಾಯಣ ಕೆಲವೊಮ್ಮೆ ಕೆಲವರಿಗೆ ಕಿರಿಕಿರಿಯನ್ನುಂಟು ಮಾಡುವ ಸಾಧ್ಯತೆ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದು ತಪ್ಪು ಮಾಡದೆ ಎನ್ನುವ ಪಾಪ ಪ್ರಜ್ಞೆ ಕೂಡ ಕೆಲವರಲ್ಲಿ ಮನೆಯೊಳಗೆ ಹೋದ ನಂತರ ಕಾಡಲು ಶುರುವಾಗುತ್ತೆ. ಆಗ ಕೈ ಮುಗಿದು ಹೊರ ಬರುವುದೇ ಏಕೈಕ ದಾರಿಯಾಗಿ ಉಳಿದಿರುತ್ತೆ. ಇದೆಲ್ಲದಕ್ಕೆ ಉದಾಹರಣೆ ವಿಜಯ್ ನಂದಿನಿ. ಹೌದು, ವಿಜಯ್ ನಂದಿನಿ ವಿಜಯ್ ಸೇತುಪತಿ ಸಾರಥ್ಯದಲ್ಲಿ ಮೂಡಿ ಬರ್ತಿರುವ ತಮಿಳು ಬಿಗ್ ಬಾಸ್ ಸೀಸನ್ 9ರ ಸ್ಪರ್ಧಿ. ಎಲ್ಲರಂತೆ ವಾರದ ಹಿಂದೆ ಮನೆಯೊಳಗೆ ಖುಷಿ ಖುಷಿಯಾಗಿ ಹೋಗಿದ್ದ ವಿಜಯ್ ನಂದಿನಿ ಇದೀಗ ನನ್ನಿಂದ ಇನ್ನು ಸಾಧ್ಯ ಇಲ್ಲ, ನನ್ನ ಮನೆಗೆ ವಾಪಸ್ ಕಳುಹಿಸಿ ಎಂದು ಬೇಡ್ಕೊಂಡಿದ್ದಾರೆ. ಎಲಿಮಿನೇಷನ್ ಮುನ್ನವೇ ಕಣ್ಣೀರು ಹಾಕುತ್ತಾ ಮನೆಯಿಂದ ಹೊರಬಂದಿದ್ದಾರೆ. ಇದಕ್ಕೆ ಕಾರಣ ಮಾನಸಿಕ ನೆಮ್ಮದಿ. ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ ನಂತರ ಅಲ್ಲಿನ ವಾತಾವರಣ ಸಹ ಸ್ಪರ್ಧಿಗಳ ನಡೆ ನುಡಿಗಳಿಂದ ತೀವ್ರ ಆಘಾತಕ್ಕೆ ಒಳಗಾದ ವಿಜಯ್ ನಂದಿನಿ ಮನೆ ಪ್ರವೇಶ ಮಾಡಿದ 4 ದಿನಕ್ಕೆ ಸೊಲ್ಲಾಪುರ ಟಾಸ್ಕ್ ಸಮಯದಲ್ಲಿ ಹೆಚ್ಚೆಂದರೆ ಈ ಮನೆಯಲ್ಲಿ ನಾನು 20ರಿಂದ 30 ದಿನ ಇರಬಹುದು ಎಂದು ಹೇಳಿದ್ರು. ಆನಂತರ ಕಿರಿಕಿರಿಗೊಳಗಾಗಿ ಕಿರುಚಾಡಲು ಶುರು ಮಾಡಿದ್ರು. ಆನಂತರ ಮಾನಸಿಕ ನೆಮ್ಮದಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡ ವಿಜಯ್ ನಂದಿನಿ ಸಹ ಸ್ಪರ್ಧಿ ಕನ್ನಿ ಜೊತೆ ವಾಗ್ವಾದಕ್ಕಿಳಿದರು. ಇದು ನಕಲಿ ಗೇಮ್, ಇಲ್ಲಿಯವರೆಲ್ಲ ಮುಖವಾಡದ ಬದುಕು ಬದುಕುತ್ತಿದ್ದಾರೆ, ನನಗೆ ಈ ವಾತಾವರಣದಲ್ಲಿ ಇರಲು ಇಷ್ಟ ಇಲ್ಲ ಎಂದು ಮನೆಯಲ್ಲಿ ರಂಪ ಮಾಡಿದರು. ಸದ್ಯ ವಿಜಯ್ ನಂದಿನಿ ಅವರ ಈ ನಿರ್ಧಾರ ಮತ್ತು ಬಿಗ್ ಬಾಸ್ ತೆಗೆದುಕೊಂಡ ನಿರ್ಧಾರದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಈಗ ವಿಜಯ್ ನಂದಿನಿ ಹೊರ ನಡೆದ ಹಿನ್ನೆಲೆ ಈ ವಾರ ಮನೆಯಿಂದ ಬೇರೆಯವರನ್ನ ಹೊರಗಡೆ ಕಳುಹಿಸಲಾಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಹಲವರನ್ನ ಕಾಡ್ತಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.